ಸ್ನೇಹಿತರೆ, ಕೊನೆಗೂ ಕೂಡ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಆಗ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ರಾಜ್ಯ ಬಿಜೆಪಿಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಮಾಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇತ್ತೀಚೆಗೆ ತಾನೇ ಮೊದಲು 4 ಗೋಡೆಗಳ ಮಧ್ಯೆ ಇದ್ದಂತಹ ಭಿನ್ನಮತ ಯತ್ನಾಳ್ ಅವರು ಪದೇ ಪದೇ BY ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಬಿಜೆಪಿಯ ಭಿನ್ನಮತ ಬೀದಿಗೆ ಬಂದಿತ್ತು. ಸಾಕಷ್ಟು ಪ್ರಯತ್ನಗಳು ಈ ಒಂದು ಭಿನ್ನಮತ ಹತ್ತಿಕ್ಕೋದಿಕ್ಕೆ ನಡೆದಿದ್ರು ಕೂಡ ಕೊನೆಗೆ RSS ಕೂಡ ಈ ಎರಡೂ ಬಣದ ನಾಯಕರನ್ನ ಕರೆಸಿ ಒಂದು ಸಭೆಯನ್ನು ನಡೆಸಿದ್ದಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಹಾಕೋದ್ರಲ್ಲಿ RSSನ ನಾಯಕರು ಕೂಡ ವಿಫಲರಾಗಿದ್ರು. ಆದರೆ ಇದೀಗ ನೇರವಾಗಿ ಹೈಕಮಾಂಡ್ನ ನಾಯಕರು ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು, ಸ್ವತಃ ಅಮಿತ್ ಶಾ ಅವರು ರಾಜ್ಯದ ಬಿಜೆಪಿ ಬಗ್ಗೆ ಬಹುದೊಡ್ಡ ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಇತ್ತೀಚೆಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರು ಕೂಡ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಆರೋಪಗಳ ಸುರಿಮಳೆಯನ್ನೇ ಕರೆದು ತಮ್ಮ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು, ಈ ಇಬ್ಬರು ನಾಯಕರ ಒಂದು ದೂರನ್ನ ಆಲಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಹಾಗೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇದೀಗ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಒಂದು ಕೊನೆಯನ್ನ ಆಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು, ರಾಜ್ಯ ಬಿಜೆಪಿಯಲ್ಲಿ ಮಹತ್ತರವಾದ ಬದಲಾವಣೆಯನ್ನ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಬದಲಾವಣೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ, ನಿಜಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಭಿನ್ನಮತ ಈ ರಾಷ್ಟ್ರೀಯ ಬಿಜೆಪಿ ನಾಯಕರ ಮಧ್ಯಪ್ರವೇಶದಿಂದ ಕೊನೆಗೊಳ್ಳುತ್ತಾ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಜೆಪಿಯ ಬಣಬಡದಾಟ ಹೊಸ್ತೇನಲ್ಲ. ಎರಡೂ ಬಣದ ನಾಯಕರು ದೆಹಲಿಗೆ ಹೋಗ್ತಾರೆ, ಈ ಪರಸ್ಪರರ ವಿರುದ್ಧ ದೂರನ್ನ ಕೊಡ್ತಾರೆ. ದೆಹಲಿಯ ನಾಯಕರು ಈವರೆಗೂ ಕೂಡ ಇಬ್ಬರ ನಾಯಕರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಆದರೆ ಎರಡೂ ಬಣದಲ್ಲಿ ಕೊಳದೇ ಇರತಕ್ಕಂಥ ಒಬ್ಬ ಪ್ರಮುಖ ನಾಯಕನನ್ನು ದೆಹಲಿಗೆ ಕರೆಸ್ಕೊಂಡಂತಹ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಆ ನಾಯಕನಿಂದ ಒಂದು ವರದಿಯನ್ನ ಪಡೆದುಕೊಂಡಿದ್ದಾರೆ. ಆ ವರದಿಯ ಪ್ರಕಾರ ಆ ನಾಯಕ ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನ ಆಧರಿಸಿ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಒಂದು ಚೇಂಜ್ ಮಾಡೋದಿಕ್ಕೆ ಕೈ ಹಾಕಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಒಂದ್ಸರಿ ಯತ್ನಾಳ್ ಟೀಮ್ನವರು ದೆಹಲಿಗೆ ಹೋಗ್ತಾರೆ, ಇನ್ನೊಂದ್ಸರಿ BY ವಿಜಯೇಂದ್ರ ಟೀಮ್ನವರು ದೆಹಲಿಗೆ ಹೋಗ್ತಾರೆ. ಆದರೆ ಇವರಿಬ್ರು ಕೂಡ ದೂರು ಕೊಟ್ಟರು, ಯಾವುದೇ ಒಂದು ಕ್ರಮವನ್ನ ಈ ಇಬ್ಬರ ನಾಯಕರ ವಿರುದ್ಧ ತೆಗೆದುಕೊಳ್ಳೋದ್ರಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ನಿರಾಸಕ್ತಿಯನ್ನು ತೋರಿಸಿದ್ರು. ಆದರೆ ಈ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೆ ಇರತಕ್ಕಂಥ ಒಬ್ಬ ಪ್ರಮುಖ ನಾಯಕನನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡಂತಹ ರಾಷ್ಟ್ರೀಯ ಬಿಜೆಪಿ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಯ ಪರಿಸ್ಥಿತಿಯ ಕುರಿತು ಒಂದು ವರದಿಯನ್ನು ತರಿಸ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇದೀಗ ಜಗದೀಶ್ ಶೆಟ್ಟರ್ ಅವರ ವರದಿಯನ್ನ ಆಧರಿಸಿ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೋರ್ ಕಮಿಟಿಯಲ್ಲಿ ಸಂಪೂರ್ಣವಾಗಿ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಕೇಂದ್ರಿತವಾಗಿರ್ತಕ್ಕಂಥ ಒಂದು ನಾಯಕರು ಆ ಕೋರ್ ಕಮಿಟಿಯಲ್ಲಿದ್ದಾರೆ ಅನ್ನೋದು ಬಹುದೊಡ್ಡ ಆಪಾದನೆ ಯತ್ನಾಳ್ ಮಾಡದ್ದು. ಈ ಕಾರಣಕ್ಕೆ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಕೆಲವು ಸದಸ್ಯರನ್ನ ಆ ಒಂದು ಕೋರ್ ಕಮಿಟಿಯಿಂದ ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಕೆಲವು ಹೊಸ ಮುಖಗಳನ್ನ ಆ ಕೋರ್ ಕಮಿಟಿಯಲ್ಲಿ ಸೇರಿಸಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಒಂದು ವೇಳೆ ಈ ರೀತಿಯ ಬದಲಾವಣೆ ರಾಜ್ಯದಲ್ಲಿ ಆಗಿದ್ದೇ ಆದರೆ ಆಗ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವ ಲೆಕ್ಕಾಚಾರ ರಾಷ್ಟ್ರೀಯ ಬಿಜೆಪಿ ನಾಯಕರದ್ದಾಗಿದೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥವರು ಚಿಕ್ಕಮಗಳೂರಿನ ಮಾಜಿ ಶಾಸಕ CT ರವಿ ಅವರು, ಅದೇ ರೀತಿ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ R ಅಶೋಕ್ ಅವರು, ಅದೇ ರೀತಿ BY ವಿಜಯೇಂದ್ರ, ಅಶ್ವಥ್ ನಾರಾಯಣ, ಈ ರೀತಿಯ ಸದಸ್ಯರು ಈಗಾಗಲೇ ಕೋರ್ ಕಮಿಟಿಯಲ್ಲಿದ್ದಾರೆ. ಇವರು ಸಂಪೂರ್ಣವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮಾತು ಕೇಳ್ತಾರೆ ಅಂತಕ್ಕಂಥದ್ದು ಈ ಯತ್ನಾಳ್ ಬಣದ ಆರೋಪ. ಆ ಕಾರಣಕ್ಕೆ ಈ ಸದ್ಯಕ್ಕೆ ಇರ್ತಕ್ಕಂಥ ಕೋರ್ ಕಮಿಟಿಯ ಕೆಲವೊಂದು ಸದಸ್ಯರನ್ನ ಕೈಬಿಟ್ಟು ಅವರ ಜಾಗಕ್ಕೆ ಹಲವಾರು ಕಾರಣಗಳನ್ನ ಇಟ್ಕೊಂಡು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಈಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ರೀತಿ ಹೊಸದಾಗಿ ಕೋರ್ ಕಮಿಟಿಯಲ್ಲಿ ಒಂದು ಅವಕಾಶವನ್ನ ಪಡೆದಿರ್ತಕ್ಕಂಥ ಮೊದಲನೆಯ ಹೆಸರು
ತುಮಕೂರಿನ ಸಂಸದರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ. ಪ್ರಬಲ ಲಿಂಗಾಯತ ವರ್ಗಕ್ಕೆ ಸೇರಿದರಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಈ ಬಾರಿ ಕೋರ್ ಕಮಿಟಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ರಾಜ್ಯದಲ್ಲಿ ಪರ್ಯಾಯ ಲಿಂಗಾಯತ ನಾಯಕತ್ವಕ್ಕೆ ಬಲ ತುಂಬಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ವಿಜಯೇಂದ್ರ ಅವರನ್ನ ಹೊರತುಪಡಿಸಿ ಇನ್ನೊಬ್ಬರ ಲಿಂಗಾಯತ ನಾಯಕನನ್ನ ರಾಜ್ಯದಲ್ಲಿ ಮುಂಚೂಣಿಗೆ ತರಬೇಕು ಅನ್ನುವ ಲೆಕ್ಕಾಚಾರ ರಾಷ್ಟ್ರೀಯ ಬಿಜೆಪಿ ನಾಯಕರದ್ದಾಗಿದೆ. ಆ ಕಾರಣಕ್ಕೆ ವಿ ಸೋಮಣ್ಣನವರಿಗೆ ಈ ಬಾರಿಯ ಕೋರ್ ಕಮಿಟಿಯಲ್ಲಿ ಒಂದು ಅವಕಾಶ ಸಿಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಇನ್ನೊಂದು ಕಡೆ ಹಿಂದೆ ಯಡಿಯೂರಪ್ಪನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಸದ್ಯಕ್ಕೆ ತಟಸ್ಥ ಬಣದಲ್ಲಿರ್ತಕ್ಕಂಥ ಕೇಂದ್ರ ಸಚಿವೆಯೂ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಈ ಬಾರಿ ಕೋರ್ ಕಮಿಟಿಯ ಒಂದು ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮೊದಲು ಯಡಿಯೂರಪ್ಪನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶೋಭಾ ಕರಂದ್ಲಾಜೆ ಅವರು ಇತ್ತೀಚೆಗೆ ತಾನೇ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೊನ್ನೆ ಯತ್ನಾಳ್ ಅವರು ಕೈಗೊಂಡಿದ್ದಂತಹ ಒಂದು ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸೋದ್ರ ಮೂಲಕ ಶೋಭಾ ಕರಂದ್ಲಾಜೆ ಅವರು ಬಣವನ್ನ ಚೇಂಜ್ ಮಾಡಿದ್ದಾರೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ವು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಶೋಭಾ ಕರಂದ್ಲಾಜೆ ಅವರು ಯತ್ನಾಳ್ ಬಣದಲ್ಲಾಗ್ಲಿ ಯಡಿಯೂರಪ್ಪನ ಬಣದಲ್ಲಾಗ್ಲಿ ಗುರುತಿಸ್ಕೊಳ್ದೇ ಇರ್ತಕ್ಕಂಥದ್ದು. ಈಗ ತಟಸ್ಥ ಬಣದಲ್ಲಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಈ ಬಾರಿ ಈ ಒಂದು ಕೋರ್ ಕಮಿಟಿಯಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ ವಿಜಯೇಂದ್ರ ಅವರ ವೇಗಕ್ಕೆ ಬ್ರೇಕ್ ಆಗ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇವೆ. ಅದೇ ರೀತಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಪದೇ ಭಿನ್ನಮತವನ್ನ ಮಾಡ್ತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೋರ್ ಕಮಿಟಿಯ ಸದಸ್ಯತ್ವದ ಜೊತೆಗೆ ಇನ್ನೊಂದು ಮಹತ್ತರ ಹುದ್ದೆಯನ್ನು ಕೊಡುವ ಒಂದು ತೀರ್ಮಾನಕ್ಕೂ ಕೂಡ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ. ಹೌದು ಸ್ನೇಹಿತರೆ, ಈ ಬಾರಿಯ ಕೋರ್ ಕಮಿಟಿಯ ರೀಶಫಲ್ನಲ್ಲಿ ಯತ್ನಾಳ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋದ್ರ ಜೊತೆಗೆ ಏನು ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ವಿಫಲರಾಗಿರ್ತಕ್ಕಂಥ ಅಶೋಕ್ ಅವರನ್ನ ವಿರೋಧ ಪಕ್ಷದ ಒಂದು ನಾಯಕನ ಸ್ಥಾನದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಶೀಘ್ರದಲ್ಲಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗುವುದು ಬಹುತೇಕ ಖಚಿತ ಎನ್ನುವ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಅದೇ ರೀತಿ ಹಿಂದುತ್ವದ ಪ್ರಬಲ ನಾಯಕನಾಗಿರ್ತಕ್ಕಂಥ ಕಾರ್ಕಳದ ಶಾಸಕ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರನ್ನು ಕೂಡ ಈ ಅಹಿಂದ ಕೋಟಾದಡಿಯಲ್ಲಿ ಈ ಬಾರಿ ಕೋರ್ ಕಮಿಟಿಯ ಒಂದು ಸದಸ್ಯರಾಗಿ ನೇಮಕ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ. ಈ ಹಿಂದೆ ಸುನೀಲ್ ಕುಮಾರ್ ಅವರ ಹೆಸರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕೇಳಿ ಬರ್ತಾ ಇತ್ತು. ಇವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರೋದ್ರಿಂದ, ಇನ್ನೊಂದು ಕಡೆ RSS ಸಂಘ ಪರಿವಾರದ ಜೊತೆಗೆ ನಿರಂತರ ಸಂಪರ್ಕವನ್ನು ಹೊಂದಿರೋದ್ರಿಂದ ಈ ಬಾರಿಯ ಕೋರ್ ಕಮಿಟಿಯಲ್ಲಿ ಸುನೀಲ್ ಕುಮಾರ್ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ. ಇನ್ನ ಕಳೆದ ಬಾರಿಯ ಕೋರ್ ಕಮಿಟಿಯ ಸದಸ್ಯರಾಗಿದ್ದಂತಹ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದಂತಹ ಸಂದರ್ಭದಲ್ಲಿ ಅವರು ಕೋರ್ ಕಮಿಟಿಯಿಂದ ಆಟೋಮೆಟಿಕ್ ಆಗಿ ಹೊರಗೆ ಹೋಗಿದ್ರು. ಆದರೆ ಈ ಬಾರಿ ಜಗದೀಶ್ ಶೆಟ್ಟರ್ ಅವರಿಗೆ ಕೋರ್ ಕಮಿಟಿಯಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಲ್ಲಾ ರೀತಿಯ ಒಂದು ಬಲವನ್ನು ತುಂಬುತ್ತಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಈ ಕೋರ್ ಕಮಿಟಿಯಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಈ ಮೂಲಕ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರಿಗೆ ಬಹುದೊಡ್ಡ ಬಲವನ್ನು ತುಂಬತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಈ ಒಂದು ಬೆಳವಣಿಗೆ BY ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಹಿನ್ನಡೆ ಅನ್ನುವ ಒಂದು ವಿಶ್ಲೇಷಣೆಗಳು ಕೂಡ ನಡೀತಿವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಬಿಜೆಪಿಯ ಕೋರ್ ಕಮಿಟಿಯ ಬದಲಾವಣೆ ಆಗೋದಾದ್ರೆ ನಾವು ಹೇಳಿರ್ತಕ್ಕಂಥ ಈ ಹೆಸರುಗಳಲ್ಲಿ ಯಾರನ್ನ ಕೋರ್ ಕಮಿಟಿಗೆ ಹೊಸದಾಗಿ ಸೇರ್ಪಡೆ ಮಾಡಬೇಕು, ಹಾಗೆ ಕೋರ್ ಕಮಿಟಿಯಲ್ಲಿ ಸದ್ಯ ಇರತಕ್ಕಂಥ ಯಾವ ಸದಸ್ಯರನ್ನ ಆ ಒಂದು ಕಮಿಟಿಯಿಂದ ಕೈ ಬಿಡಬೇಕು, ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.